ಬಾರಿಯನ್ನ ನಾವೊಂದು ಆಂದೋಲನದ ಮಾದರಿಯಲ್ಲಿ ಮಾಡಿದ್ದೇವೆ. ಈಗ ತಮ್ಗೆ ಹೇಳುವುದಾದ್ರೆ, ಮೊದಲು ತಹಶೀಲ್ದಾರ್ ಕೋರ್ಟ್ ಅಲ್ಲಿ ಒಂದು ಕೇಸು ವಿಲೆ ಆಗ್ಬೇಕಾದ್ರೆ ಸರಾಸರಿ 1 ವರ್ಷ ತಗೊಳ್ತಾ ಇತ್ತು. ಅಂತದನ್ನ ಇವತ್ತು ಜನವರಿ ತಿಂಗಳು ಸರಾಸರಿ ನೋಡಿದಾಗ 110 ದಿನಕ್ಕೆ ಒಂದು ಕೇಸನ್ನ ವಿಲೆ ಮಾಡ್ತಾ ಇದ್ದೇವೆ. ಆವರೇಜ್ 2215 ಪ್ರಕರಣ 1 ವರ್ಷಕ್ಕಿಂತ ಹೆಚ್ಚು ಅವಧಿಗೆ ಬಾಕಿ ಉಳಿದಿತ್ತು ತಹಶೀಲ್ದಾರ್ ಕೋರ್ಟ್ ಅಲ್ಲಿ. ಇವತ್ತು ಬಾಕಿ ಉಳಿದಿರೋದು 1 ವರ್ಷಕ್ಕಿಂತ ಮೀರಿದಂತಹದ್ದು 107 ಪ್ರಕರಣ. ಅಲ್ಲಿಗೆ ಸುಮಾರು 95% 1 ಇಯರ್ಗಿಂತ ಹೆಚ್ಚಿನ ಪೆಂಡೆನ್ಸಿಯನ್ನ ಕಳೆದ 4 ತಿಂಗಳಲ್ಲಿ ಕ್ಲಿಯರ್ ಮಾಡಿದ್ದೇವೆ. ಇನ್ನ AC ಕೋರ್ಟ್ಗೆ ಬಂದ್ರೆ ಏನು 60,000 ಪ್ರಕರಣ 1 ವರ್ಷಕ್ಕಿಂತ ಹೆಚ್ಚಿನದ್ದು ಬಾಕಿ ಉಳಿದಿದ್ದು, ಅದರಲ್ಲಿ ಈಗಾಗಲೇ 34,000 ಪ್ರಕರಣಗಳನ್ನ ವಿಲೆ ಮಾಡಿದ್ದೇವೆ ಕಳೆದ 5 ತಿಂಗಳಲ್ಲಿ. ಇವತ್ತು ಇನ್ನೂ ಸ್ವಲ್ಪ ಒಂದು 25-26,000 ಪ್ರಕರಣ ಬಾಕಿ ಇದೆ. ಅದನ್ನ ಇನ್ನ 3 ತಿಂಗಳಲ್ಲಿ ಅವುಗಳನ್ನು ಕೂಡ ವಿಲೆ ಮಾಡುವಂತ ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಸರ್ವೆ ಇಲಾಖೆಗೆ ಬಂದರೂ ಕೂಡ ಬಹಳ ವರ್ಷಗಳಿಂದ ಅನೇಕ ಸರ್ವೆ ವ್ಯಾಜ್ಯಗಳು ಬಾಕಿ ಉಳಿದಿದ್ದಾವೆ. ಎಲ್ಲ ಹಂತದಲ್ಲಿಯೂ ಕೂಡ ಈ ರೀತಿಯಾಗಿ ಜನಗಳ ಕೆಲಸಗಳು ಬಾಕಿ ಇದ್ದಾವೆ. ಅದಕ್ಕೆ ಉದಾಹರಣೆಯಾಗಿ ನಾನು ಹೇಳ್ತಾ ಹೋದ್ರೆ ಪ್ರತಿಯೊಂದರಲ್ಲೂ ನಾನು ಉದಾಹರಣೆ ಕೊಡ್ಬೋದು. ತಹಶೀಲ್ದಾರ್ ಕೋರ್ಟು, AC ಕೋರ್ಟು ಉದಾಹರಣೆಯಾಗಿ ತಮ್ಗೆ ಹೇಳಿದೆ. ಸೊ ಇವುಗಳಿಗೆಲ್ಲ ವೇಗ ತರುವಂತ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ. ಉದ್ದೇಶ ಏನಂದ್ರೆ, ಜನಗಳು ಕಂದಾಯ ಇಲಾಖೆಯಲ್ಲಿ ಕೆಲಸ ಕಾರ್ಯಗಳಿಗೆ ಅವರ ಸಮಯವನ್ನ ವ್ಯರ್ಥ ಮಾಡೋದು, ತೊಂದರೆ ಅನುಭವಿಸೋದು ಕಡಿಮೆ ಮಾಡಬೇಕು ಆದಷ್ಟು. ಈ ಉದ್ದೇಶ ಇಟ್ಕೊಂಡು ನಾವು ಕೆಲಸವನ್ನ ಮಾಡ್ತಾ ಇದ್ದೇವೆ. ಈ ಉದ್ದೇಶಕ್ಕಾಗಿ ಸರ್ವೆ ಇಲಾಖೆಗೆ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ ಭರ್ತಿ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈ ಫೆಬ್ರವರಿ ತಿಂಗಳಿನಲ್ಲಿ ಸುಮಾರು 750 ಪರವಾನಗಿ ಸರ್ವೇಯರ್ಸ್, ಲೈಸೆನ್ಸ್ಡ್ ಸರ್ವೇಯರ್ಸ್ ಅನ್ನ ಯಾವ್ಯಾವ ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ ಎಷ್ಟು ಬಾಕಿ ಇದೆ ಅನ್ನೋ ಆಧಾರದ ಮೇಲೆ 750 ಲೈಸೆನ್ಸ್ಡ್ ಸರ್ವೇಯರ್ಸ್ ಅನ್ನ ಎಲ್ಲಾ ಜಿಲ್ಲೆಗಳಿಗೆ ನಾವು ಕೊಡ್ತಾ ಇದ್ದೇವೆ. ಲೈಸೆನ್ಸ್ ಸರ್ವೇಯರ್ಸ್ ಇಂದ ಎಲ್ಲಾ ಕೆಲಸ ಆಗೋದಿಲ್ಲ ಅಂತೇಳಿ ಗವರ್ಮೆಂಟ್ ಸರ್ವೇಯರ್ಸ್ ರಿಕ್ರೂಟ್ಮೆಂಟ್ ಮಾಡಬೇಕು ಅಂತೇಳಿ ಈಗಾಗಲೇ 357 ಜನ ಗವರ್ಮೆಂಟ್ ಸರ್ವೇಯರ್ಸ್ ಮತ್ತೆ ಅಸಿಸ್ಟೆಂಟ್ ಡೈರೆಕ್ಟರ್ಗಳನ್ನ ರಿಕ್ರೂಟ್ಮೆಂಟ್ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಫೆಬ್ರವರಿ ತಿಂಗಳಿನಲ್ಲಿ 357 ಸರ್ವೆ ಇಲಾಖೆಯ ಖಾಲಿ ಹುದ್ದೆಗಳಿಗೆ ನಾವು ಅರ್ಜಿಗಳನ್ನು ಕೂಡ ಕರೀತಾ ಇದ್ದೇವೆ. KPSC ಜೊತೆ ಈಗಾಗಲೇ ಮಾತನಾಡಿದ್ದೇವೆ. KPSC ಮುಖಾಂತರವಾಗಿ 357 ಜನ ಸರ್ವೆ ಇಲಾಖೆಯ ಖಾಲಿ ಹುದ್ದೆ ಭರ್ತಿ ಮಾಡುವಂತಹದ್ದು ಮಾಡ್ತಾ ಇದ್ದೇವೆ. 750 ಲೈಸೆನ್ಸ್ ಸರ್ವೇಯರ್ಸು, 357 ಗವರ್ಮೆಂಟ್ ಸರ್ವೇಯರ್ಸು ಪ್ಲಸ್ ಅಸಿಸ್ಟೆಂಟ್ ಡೈರೆಕ್ಟರ್ ಲ್ಯಾಂಡ್ ರೆಕಾರ್ಡ್ಸ್ ಸರ್ವೆ ಡಿಪಾರ್ಟ್ಮೆಂಟ್. ಅದು ಮುಂದುವರೆದು ಇನ್ನೂ ಖಾಲಿ ಇರುವಂತ 592 ಹುದ್ದೆಗಳನ್ನ ಭರ್ತಿ ಮಾಡೋದಕ್ಕೂ ಕೂಡ ನಾನು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೇನೆ. ಅವರು ಕೂಡ ಅದನ್ನ ಸಕಾರಾತ್ಮಕವಾಗಿ ಸ್ಪಂದಿಸ್ತೇನೆ ಅಂತ ಹೇಳಿದ್ದಾರೆ. ಸೊ ಈ ವರ್ಷದಲ್ಲಿ ಅಂದ್ರೆ ಇನ್ನ ಬರುವ ಒಂದು 6 ತಿಂಗಳಿನಲ್ಲಿ, ಈಗ 1 ತಿಂಗಳಿನಲ್ಲಿ 750 ಜನ, ಅದಾದ್ಮೇಲೆ 357 ಜನ, ಅದಾದ್ಮೇಲೆ ನಮ್ಗೆ ಅನುಮತಿ ಸಿಕ್ಕಿದ್ರೆ ಇನ್ನ ಒಂದು 600 ಜನ. ಸೊ ಹತ್ರ 1.25 ಸಿಬ್ಬಂದಿಯನ್ನ ಸರ್ವೆ ಇಲಾಖೆಗೆ ಕೊಡಬೇಕು ಅನ್ನುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿ ಅವರಿಗೆ ಹೊಸ ತಂತ್ರಜ್ಞಾನ ಆಧಾರಿತ ಉಪಕರಣಗಳು, ಅಂದ್ರೆ ಮಾಡರ್ನ್ ಸರ್ವೆ ಎಕ್ವಿಪ್ಮೆಂಟ್, ಟೋಟಲ್ ಸ್ಟೇಷನ್ ಸರ್ವೆ ಮಾಡೋದಕ್ಕೆ ಒಂದು ತಾಲೂಕು 1 ಯೂನಿಟ್ 2 ಯೂನಿಟ್ ಅಷ್ಟೇ ಕೊಟ್ಟಿದ್ದೇವೆ ನಾವು. ಆದ್ರೆ ಆ ರೋವರ್ಸು ಮಾಡರ್ನ್ ಎಕ್ವಿಪ್ಮೆಂಟ್ ಅನ್ನ, ಉಪಕರಣಗಳನ್ನ ಬಳಕೆ ಮಾಡಿದ್ರೆ 3 ಸರ್ವೆ ಮಾಡೋ ಕಡೆ 5 ಸರ್ವೆ ಮಾಡಬಹುದು. ಫಾಸ್ಟ್ ಆಗಿ ಕೆಲಸ ಆಗುತ್ತೆ. ನಮ್ಮ ಸರ್ವೇಯರ್ಸ್ ಮೇಲೆ ವರ್ಕ್ ಬರ್ಡನ್ ಕಡಿಮೆ ಆಗುತ್ತೆ. ಹಾಗಾಗಿ ನಾನು ನಮ್ಮ ಇಲಾಖೆಯಲ್ಲಿ ಇರ್ತಕ್ಕಂತ ಹಣ ಬಳಸ್ಕೊಂಡು ಸುಮಾರು ಒಂದು 20-30 ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಲ್ಲಾ ತಾಲೂಕುಗಳಿಗೆ ಆಧುನಿಕ ಸರ್ವೆ ಉಪಕರಣಗಳನ್ನ, ಎಕ್ವಿಪ್ಮೆಂಟ್ ಅನ್ನು ಕೂಡ ಕೊಡುವಂತದಕ್ಕೆ ನಾನು ಸೂಚನೆಯನ್ನ ಕೊಟ್ಟಿದ್ದೇನೆ. ಈ ತಿಂಗಳಲ್ಲೇ ಅದನ್ನ ಟೆಂಡರ್ ಕರೆದು ಎಲ್ಲಾ ತಾಲೂಕುಗಳಿಗೆ ಮಾಡರ್ನ್ ಎಕ್ವಿಪ್ಮೆಂಟ್ ಅನ್ನ ಕೊಟ್ಟು ಅದರ ಯಾಕಂದ್ರೆ ಹೊಸ ತಂತ್ರಜ್ಞಾನ ಆಧಾರಿತ ಉಪಕರಣಗಳನ್ನ ಕೊಟ್ರೆ ಇರೋರ್ ಕಡೆಯಿಂದಾನೇ ಹೆಚ್ಚಿನ ಕೆಲಸ ಮಾಡಿಸ್ಬೋದು.
3 ಆಗೋ ಕಡೆ 4, 4 ಆಗೋ ಕಡೆ 6 ಸರ್ವೆ ಒಂದು ದಿನಕ್ಕೆ ಮಾಡಿದ್ರೆ ನಾವು ವಿಲೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಒಂದ್ ಕಡೆ ಸರ್ವೆ ಕೆಲಸವನ್ನ ಅಪ್ಗ್ರೇಡ್ ಮಾಡುವಂತಹದ್ದು, ಇನ್ನೊಂದು ಕಡೆ ಅವರಿಗೆ ಹೆಚ್ಚಿನ ಸಿಬ್ಬಂದಿಯನ್ನ ಕೊಡುವಂತಹದ್ದು. ಇವೆರಡೂ ಕೆಲಸಗಳನ್ನ ಮಾಡಿ ಸರ್ವೆಯಲ್ಲಿ ಇರ್ತಕ್ಕಂಥ ಬಾಕಿಯನ್ನು ಕೂಡ ಬಗೆಹರಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಇನ್ನ ಕೊನೆಯದು ಹೇಳ್ತಾ ಹೋದ್ರೆ ಬಹಳ ಇದೆ, ಆದ್ರೆ ಉದಾಹರಣೆಗೆ ನಾವು ಏನೆಲ್ಲ ಮಾಡ್ತಾ ಇದ್ದೇವೆ ಅಂತ ಉದಾಹರಣೆಗೆ ಒಂದು 2-3 ಹೇಳ್ತಾ ಇದ್ದೇನೆ ಅಷ್ಟೇ. ಈಗ ಯಾವುದೇ ನೀವು ರೆಕಾರ್ಡ್ ರೂಮ್ಗೆ ಹೋದ್ರೆ ಹಳೇ ದಾಖಲೆಗಳು ಶಿಥಿಲಾವಸ್ಥೆಯಲ್ಲಿದ್ದಾವೆ, ಹಾಗೂ ಜನ ಆ ರೆಕಾರ್ಡ್ ರೂಮ್ ಅಲ್ಲಿರೋ ದಾಖಲೆಗಳನ್ನ ಪಡೆದುಕೊಳ್ಬೇಕಾದ್ರೇನು ಕೂಡ ಕಷ್ಟಗಳಿದಾವೆ. ಕೆಲವು ಕಡೆ ಒಳ್ಳೆ ಸಿಬ್ಬಂದಿ ಇದ್ದಾರೆ, ತಕ್ಷಣ ಹುಡುಕಿ ಕೊಡ್ತಾರೆ. ಇನ್ ಕೆಲವು ಕಡೆ ಕೇಳಿದ ದಾಖಲೆ ಕೊಡೋದಕ್ಕೇನೆ ನಾನಾ ರೀತಿಯ ತೊಂದರೆಗಳನ್ನ ಜನ ಅನುಭವಿಸ್ತಾ ಇದ್ದಾರೆ ಅಂತ ನನ್ಗೆ ಹೋಗಿದ ಕಡೆ ಎಲ್ಲ ಕಂಪ್ಲೇಂಟ್ ಬರುತ್ತೆ. ಹಾಗಾಗಿ ಇದನ್ನೆಲ್ಲ ಜನಕ್ಕೆ ನೇರವಾಗಿ ಸಿಗುವಾಗೆ ಆಗ್ಬೇಕು, ಒಂದು ಮುಖ್ಯವಾಗಿ. ಎರಡನೇದು, ಶಿಥಿಲಾವಸ್ಥೆಯಲ್ಲಿ ಧೂಳು ಹಿಡಿತಾ ಇರೋ ಕಡತಗಳನ್ನ ಶಾಶ್ವತವಾಗಿ ಉಳಿಯುವಂತೆ ಮಾಡಬೇಕು. ಕಾಲ ಕಳೆದಂಗೆ ಹಾಳಾಗಬಾರ್ದು ಅವು. ಹಾಗೂ ಮೂರನೇದು, ನಕಲಿ ದಾಖಲೆ ಸೃಷ್ಟಿ ಮಾಡೋದನ್ನ, ತಿದ್ದುವುದನ್ನ, ಇದಕ್ಕೆಲ್ಲ ಸಂಪೂರ್ಣ ವಿರಾಮ ಆಡಬೇಕು. ಈ ಕಾರಣದಿಂದ ನಮ್ಮ ಕಂದಾಯ ಇಲಾಖೆಯಲ್ಲಿರ್ತಕ್ಕಂಥ ಎಲ್ಲಾ ದಾಖಲೆಗಳನ್ನ ಅವುಗಳನ್ನ ಸ್ಕ್ಯಾನ್ ಮಾಡಿ ಡಿಜಿಟಲೀಕರಣ ಮಾಡಿ ಶಾಶ್ವತವಾಗಿ ಉಳಿಸಿ ನೇರವಾಗಿ ಜನನೇ ಅವರಿಗೆ ಬೇಕಾಗಿರೋ ದಾಖಲೆಯನ್ನ ಅವರೇ ಹುಡುಕೊಳ್ಳೋ ತರ ಅವರ ಕೈಗೇನೆ ದಾಖಲೆಗಳನ್ನ ಕೊಟ್ಟು ತಿದ್ದೋದು, ನಕಲು ಮಾಡುವಂತ ಅದಕ್ಕೆ ಸಂಪೂರ್ಣ ವಿರಾಮ ಹಾಕುವಂತಹ ಭೂ ಸುರಕ್ಷಾ ಅನ್ನುವಂತ ಯೋಜನೆಯನ್ನ ಈ ವಾರದಿಂದನೇ ನಾವು ಆರಂಭ ಮಾಡ್ತಾ ಇದ್ದೇವೆ. 31 ಜಿಲ್ಲೆಗಳಲ್ಲಿ 31 ತಾಲೂಕುಗಳನ್ನು ಆಯ್ಕೆ ಮಾಡಿಕೊಂಡು ಮೊದಲನೇ ಹಂತದಲ್ಲಿ ಈ ವಾರದಲ್ಲೇ 31 ತಾಲೂಕುಗಳಲ್ಲಿ ಈ ಭೂ ಸುರಕ್ಷಾ ಯೋಜನೆಯನ್ನ ನಾವು ಅನುಷ್ಠಾನವನ್ನ ಆರಂಭ ಮಾಡ್ತಾ ಇದ್ದೇವೆ. ಅದಕ್ಕೆ ಬೇಕಾಗಿರುವಂತ ಅನುದಾನ, ಅದು ಕಂಪ್ಯೂಟರ್ಸ್ ಆಗ್ಲಿ, ಸ್ಕ್ಯಾನರ್ಸು, ಪ್ರಿಂಟರ್ಸು, ಡೇಟಾ ಎಂಟ್ರಿ ಆಪರೇಟರ್ಸು, ಇವೆಲ್ಲವನ್ನೂ ಕೂಡ ನಾನು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಹಣವನ್ನು ಕೊಟ್ಟು ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದು ತಾಲೂಕಿನಲ್ಲಿ ಈ ಒಂದು ವಾರದ ಒಳಗಡೆ ಈ ಭೂ ಸುರಕ್ಷಾ ಯೋಜನೆ ಎಲ್ಲಾ ಭೂ ದಾಖಲೆಗಳ ಸ್ಕ್ಯಾನಿಂಗು, ಗಣಕೀಕರಣ, ಅವುಗಳನ್ನ ಡಿಜಿಟಲೀಕರಣ ಕೆಲಸವನ್ನ ಚಾಲನೆ ಮಾಡ್ತಾ ಇದ್ದೇವೆ. ಈ 31 ತಾಲೂಕು 3 ತಿಂಗಳಿನ ಒಳಗಡೆ, ಅಂದ್ರೆ ಒಂದು 100 ಡೇಸ್ ಟಾರ್ಗೆಟ್ ಕೊಟ್ಟಿದ್ದೇನೆ. 100 ಡೇಸ್ ಅಲ್ಲಿ ಇರುವಂತಹ ಎಲ್ಲ ದಾಖಲೆಗಳು ಕೂಡ ಸ್ಕ್ಯಾನಿಂಗ್ ಆಗ್ಬೇಕು. ಆಮೇಲೆ ಜನ ನೇರವಾಗಿ ಅದನ್ನ ಅವರೇ ಆನ್ಲೈನ್ ಮುಖಾಂತರ ಪಡ್ಕೊಳ್ಳುವ ಹಾಗೆ ಇರಬೇಕು ಅನ್ನುವಂತ ಒಂದು ಭೂ ಸುರಕ್ಷಾ ಯೋಜನೆಯನ್ನು ಕೂಡ ಈಗ ನಾವು ಆರಂಭ ಮಾಡ್ತಾ ಇದ್ದೇವೆ ಈ ವಾರದಿಂದ. ಸೊ ಈ ರೀತಿಯಾಗಿ ಸಾಕಷ್ಟು ನಾವು ಕಂದಾಯ ಇಲಾಖೆಯಲ್ಲಿ ಬದಲಾವಣೆಗಳನ್ನ, ಒಂದು ಕಡೆ ಇರುವ ಅಧಿಕಾರಿಗಳಿಂದ ಕೆಲಸ ಮಾಡಿಸುವಂತಹದ್ದು, ಇನ್ನೊಂದು ಕಡೆ ಸಿಬ್ಬಂದಿ ಕೊರತೆ ಇದ್ದಲ್ಲಿ ಸಿಬ್ಬಂದಿಯನ್ನ ಭರ್ತಿ ಮಾಡ್ತಕ್ಕಂಥದ್ದು, ಮೂರನೇದು ಭವಿಷ್ಯದ ದೂರದೃಷ್ಟಿ ಇಟ್ಕೊಂಡು ಬೇಕಾಗಿರ್ತಕ್ಕಂಥ ತಂತ್ರಜ್ಞಾನವನ್ನ ಉಪಯೋಗಿಸ್ಕೊಂಡು ಜನಪರ ಆಡಳಿತವನ್ನ ಕೊಡ್ತಕ್ಕಂಥದ್ದು. ಸೊ ಈ ಆಯಾಮಗಳಲ್ಲಿ ನಾವು ಕೆಲಸವನ್ನ ಮಾಡ್ತಾ ಇದ್ದೇವೆ. ಎಲ್ಲ ಯೋಜನೆಗಳು ಬೆಳಗಾವಿ ಜಿಲ್ಲೆಯಲ್ಲಿ ಹೇಗೆ ಅನುಷ್ಠಾನ ಆಗ್ತಾ ಇಲ್ಲ, ಬೇರೆ ಏನು ಇಲ್ಲಿ ಸ್ಥಳೀಯ ಸಮಸ್ಯೆಗಳು ಏನಿದಾವೆ ಕಂದಾಯ ಇಲಾಖೆಯಲ್ಲಿ, ಇವುಗಳನ್ನ ನಾನು ಇವತ್ತು ಪ್ರಗತಿ ಪರಿಶೀಲನೆ ಸಭೆಯನ್ನ ಇಟ್ಕೊಂಡಿದ್ದೆ.